ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ವಸತಿ ಮಂತ್ರಿ ಜಮೀರ್ ಅಹ್ಮದ್ ಖಾನನ ಕ್ಷೇತ್ರದಲ್ಲಿ ಹಸುವಿನ ಕೆಚ್ಚಲಿಗೆ ಚೂರಿ ಹಾಕಿದ ವ್ಯಕ್ತಿಗೆ ಜೈಲು. ಆ 3 ಹಸುಗಳನ್ನು 3 ಲಕ್ಷ ರೂಪಾಯಿಗೆ ಕೊಡಿಸಿ ಶಾಂತಿ ನಿರ್ಮಿಸಿದ ಜಮೀರ್ ಅಹ್ಮದ್ ಖಾನನ ಸ್ಟೋರಿ ತೆಗೆದುಕೊಂಡು ಬಂದಿದ್ದೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಪರೂಪ ಜಾತ್ಯತೀತ ನಾಯಕ ಅಂದರೆ ಜಮೀರ್ ಅಹ್ಮದ್ ಖಾನ್. ಆ ಜಮೀರ್ ಅಹ್ಮದ್ ಖಾನ್ ಒಬ್ಬ ವಿಕ್ರತ, ಒಬ್ಬ ಅಲ್ಲಿ ಹುಚ್ಚ ಕುಡುಕ. ಅವನು ತನ್ನ ಪೈಶಾಚಿಕ ಕೃತ್ಯದಿಂದ ಪಾಪ ಆ ಹಸುವಿನ ಕೆಚ್ಚಲಗಳನ್ನು ಚೂರಿಯಿಂದ ಕೊಯ್ದು ಅವನು ಇವತ್ತು ಅವಾಂತರ ಮಾಡಿದ್ದ. ಅದನ್ನು ತಕ್ಷಣ ಅವರ ಗಮನಕ್ಕೆ ಬಂದಾಗ ಅಲ್ಲಿ ರಾಜಕಾರಣ ಚಾಲು ಆತ್ರಿ. ಭಾರತೀಯ ಜನತಾ ಪಕ್ಷದವರು ಯಾರಿಗೆ ದಾನ ಧರ್ಮ ಮಾಡಲ್ದ ವ್ಯಕ್ತಿರಿ ಎಷ್ಟೋ ಮಂದಿ ಪಾಪ ಸಾಯಾಕತ್ತಾವ, ಹಾಸ್ಪಿಟಲ್ದಾಗ ಬಿದ್ದಾವ, ದವಾಖಾನೆಗೆ ರೊಕ್ಕಿಲ್ಲ, ಶಾಲಾ ಫೀ ಕಟ್ಟಕ್ಕೆ ರೊಕ್ಕಿಲ್ಲ. ಅಂಥವ್ರ ಹತ್ರ ಹೋಗುವಾರ್ರಿ 1 ಲಕ್ಷ ರೂಪಾಯಿ ತೊಗೊಂಡು ಫೋಟೋ ಪೋಸ್ ಮಾಡಕ್ಕೆ ಹೊಂಟಾರ. ಅದಕ್ಕಿಂತಲೂ ಮುಂಚಿತನೇ ಜಮೀರ್ ಅಹ್ಮದ್ ಖಾನ್ ಆ ಕುಟುಂಬದವರನ್ನು ಕರೆಸಿ, ನಿಮಗೆ 3 ಹಸುಗಳನ್ನು ನನ್ನ ಸ್ವಂತ ದುಡ್ಡಿನಿಂದ ಕೊಡ್ತೀನಿ, ಅದನ್ನು ತೆಗೆದುಕೊಂಡು ಹೋಗ್ರಿ, ಅವನನ್ನು ಅರೆಸ್ಟ್ ಮಾಡಿಸಿ ಒಳಗಾಕ್ಸಿದ್ದೀನಿ ಅಂಥೇಳಿ ಚಾಮರಾಜಪೇಟೆಯಲ್ಲಿ ಶಾಂತಿ ಸೌಹಾರ್ದತೆ ನಿರ್ಮಾಣ ಮಾಡಿದಂಥ ಇವನೆಂತ ಜಮೀರ್ ಅಹ್ಮದ್ ಖಾನ್. ಜಮೀರ್ ಅಹ್ಮದ್ ಖಾನ್ಗೆ ಡ್ಯಾಮೇಜ್ ಮಾಡೋಕೆ ಭಾಳ ಜೋರು ಬಂದ್ರಿ. ಭಾರತೀಯ ಜನತಾ ಪಕ್ಷದ ನಾಯಕರು ದೌಡಾಯಿಸಿರು, ವಿರೋಧ ಪಕ್ಷದ ನಾಯಕರು ದೌಡಾಯಿಸಿರು, ಎಲ್ಲೆಲ್ಲೋ ಎಂತಿಂತ ಏನೇನೋ ಅನ್ಯಾಯ ಅತ್ಯಾಚಾರಗಳು ನಡೆದಾವ, ಅಲ್ಲಿ ಹೋಗುವಾರ. ಆದರೆ ತಕ್ಷಣ ಅಲ್ಲಿ ಜಮೀರ್ ಅಹ್ಮದ್ ಖಾನ್ ಡ್ಯಾಮೇಜ್ ಮಾಡ್ಬೇಕಿರಲ್ಲ. ಹಂಗಾದ್ರೆ ಜಮೀರ್ ಅಹ್ಮದ್ ಖಾನ್ ಮೇಲೆ ಎಷ್ಟು ಟಾರ್ಗೆಟ್ ಐತೆ ಅನ್ನೋದು ಇದೊಂದು ಉದಾಹರಣೆ ಗೊತ್ತಾಗ್ತೈತಿ. ಆದರೆ ಭಾಳ ಚಾಣಾಕ್ಷ ಈ ಜಮೀರ್ ಅಹ್ಮದ್ ಖಾನ್. 2 ದಿವಸ ಮುಂಚಿತನೇ ಆ ಕುಟುಂಬದವರನ್ನು ಭೇಟಿ ಕೊಟ್ಟು ಹೋಗಿ ಅವರಿಗೆ 3 ಲಕ್ಷ ರೂಪಾಯಿ ತನ್ನ ಸ್ವಂತ ಜೇಬಿನಿಂದ ಖರ್ಚು ಮಾಡಿ 3 ಹಸುಗಳನ್ನು ಕೊಟ್ಟು, ರಾಜಕಾರಣ ಇದರಲ್ಲಿ ಬೆರೆಸಬಾರದು, ಮಾನವೀಯತೆ ಬೆರೆಸಬೇಕು ಅನ್ನುವ ಸಂದೇಶ ಸಾರಿದಂಥ ಜಮೀರ್ ಅಹ್ಮದ್ ಖಾನನ ವಿಡಿಯೋ ಹಾಕಕತ್ತನ್ನು ನೋಡ್ತೀರಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡಿರಿ. ಇಂಥ ಜಮೀರ್ ಅಹ್ಮದ್ ಖಾನನ ಡ್ಯಾಮೇಜ್ ಮಾಡೋ ಸಲುವಾಗಿ ನೀವೇನು ಭಾರತೀಯ ಜನತಾ ಪಕ್ಷದವರು ಮತ್ತು ದಳದವರು ಏನು ಪ್ರಯತ್ನ ಮಾಡ್ತೀರಿ? ರಾಜ್ಯದ ಜನತೆ ಜಮೀರ್ ಅಹ್ಮದ್ ಪರವಾಗಿ ಐತಿ, ಇದನ್ನು ನೋಡ್ಕೋರಿ. ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ. ಮಾಡ್ತಾರಂದ್ರೆ ಅವ್ರ ಮನುಷ್ಯರು ಅವರು ಯಾವನ ಇದ್ಲಿ, ಅವ್ನು ಯಾವನ ಇದ್ಲಿ, ಅವ್ನಿಗೆ ಶಿಕ್ಷೆ ಆಗ್ತದೆ. ನಮಸ್ಕಾರ. ಮೊನ್ನೆ ಶನಿವಾರ ರಾತ್ರಿ 3 ಹಸುಗೆ ಕೆಚ್ಚಲನ್ನ ತೆಗೆದು ಮಾಡಿದ್ರು. ಆಮೇಲೆ ಮಾರನೇ ದಿವಸ MLA ಇವರು ಜಮೀರಣ್ಣ ಬಂದ್ರು. ನಮ್ಮ ಜಮೀರಣ್ಣ ಬಂದು ನೋಡ್ಬಿಟ್ಟು ಅಮ್ಮ ಈ ತರ ಆಗಿದ್ರಲ್ಲಿ ನೀವು ಜೀವನ ಮಾಡೋದಾ ನಿಮ್ಮ ಅಣ್ಣ ಅಂತ ಹೇಳಿದ್ರು. ಹೂ ಅಂತಂದೆ. ಸರಿ ಆಯ್ತಮ್ಮ, ಅದಕ್ಕೇನಿದೆ ಪರಿಹಾರ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಮಾರನೇ ದಿವಸನೇ ಇಳಿಸ್ಬಿಟ್ರು ಹಸುಗಳಲ್ಲಿ 3 ಹಸುನ ನಮ್ಮ ಜಮೀರಣ್ಣ ತಂದು ನಿಲ್ಸಿದ್ರು. ನಮ್ಮ ಅಣ್ಣ ಬೇಡ ಅಂದ್ಬಿಟ್ಟ. ಬೇಡ ಅಂದಕ್ಕೆ ತುಂಬಾ ಬೇಜಾರಾಯ್ತು. ಸರಿ MLA ಸಾಹೇಬ್ರನ್ನ ನೋಡಿ, ಜಮೀರಣ್ಣನ ನೋಡಿ ಸಾರಿ ಕೇಳೋಣ ಅಂತ ಬಂದೆ. ಮತ್ತೆ ಒಂದು ದೊಡ್ಡ ಶಾಕ್ ಕೊಟ್ರು ನನಗೆ. 3 ಹಸುನ ಕೊಡ್ಸಿ, ಸರಿ ಅಮ್ಮ ನೀನ್ ಸಾರಿ ಕೇಳೋದಿರ್ಲಿ ಒಂದ್ ಕಡೆ, ಸರಿ ನನ್ಗೇನಾದ್ರೂ ನೀನ್ ಮಾಡ್ಬೇಕಾದ್ರೆ 3 ಹಸುನ ತಗೊಂಡೋಗಿ ನನಗೋಸ್ಕರ ನೀನ್ ಇಟ್ಕೋ. ಇದುವರೆಗೂ 15 ವರ್ಷ ನಮ್ಮ ಸಾಹೇಬ್ರ ಜೊತೆ ಇದ್ದೆ, ಇನ್ನು ನಾನ್ ಸಾಯೋವರೆಗೂ ವಿಶ್ವಾಸದಿಂದ ನಮ್ಮ MLA ಸಾಹೇಬ್ರ ಜೊತೆ ಇರ್ತೀನಿ ಅಂತ ಅಂದ್ಬಿಟ್ಟು ಜಮೀರಣ್ಣನ ಜೊತೆ ಇರ್ತೀನಿ ಅಂದ್ಬಿಟ್ಟು ಪ್ರಮಾಣ ಮಾಡ್ತೀನಿ. ಅದರಿಂದ ಬೆಳೀತಿದ್ವು ನಮ್ಗೆ, ಅದು ಸಾಕ್ತಿತ್ತು ನಮ್ಮನ್ನ. ಕೊನೆಗೆ ಇವತ್ತು 3 ಹೋಯ್ತು. ಮಾರನೇ ತಾಯಿ 3 ತಾಯಿನ ಕೊಟ್ಟಿದ್ದಾರೆ ನಮ್ಮ ಜಮೀರ್ ಸಾರು. ಅವರಿಗೆ ತುಂಬಾ ಥ್ಯಾಂಕ್ಸ್, ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಿದ್ದಾರೆ. ಇದು ಮಾಡಿದ ಹಸುನ ಹಾಕಿದ್ರಲ್ಲ ಅವ್ರಿಗೆ ತಕ್ಕ ಶಿಕ್ಷೆ ಇಸ್ಕೊಡ್ಲೇಬೇಕು. ಮನೆ Hey.